ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಇವತ್ತು ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ದೋಸೆಯನ್ನೇ ಡಿಫ್ರೆಂಟಾಗಿ ಹೆಲ್ತಿಯಾಗಿ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ, ನೋಡಲಿಕ್ಕಂತೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಈ ಇಡ್ಲಿ ಮಾಡೋದು ತುಂಬ ಈಸಿ ಮತ್ತು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಣ್ಣಗೆ ಹಚ್ಚಿಟ್ಕೊಂಡ್ರು ಒಂದು 2 ಈರುಳ್ಳಿ, ಸಣ್ಣಗೆ ಹಚ್ಚಿಟ್ಕೊಂಡ್ರು ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿರೋದು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾವು ದೋಸೆಗೆ ಇಡ್ಲಿಗೆಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಹಿಟ್ಟು, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿವತ್ತು ಇಡ್ಲಿ ಹಿಟ್ಟನ್ನ ರುಬ್ಬಿಟ್ಕೊಂಡಿರೋದನ್ನ ತೊಗೊಂಡಿದ್ದೀನಿ. ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಕ್ವಾಂಟಿಟಿನ ಮಾತ್ರ ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಂಡು ಆವಾಗಕ್ಕೆ ಬಳಸ್ಕೊಳ್ಳಿಕ್ಕೆ ಮಾತ್ರ ಉಪಯೋಗಿಸ್ಕೊತಾ ಇದ್ದೀನಿ. ದೋಸೆ ಹಿಟ್ಟನ್ನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾವು ಪಡ್ಡು ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಇದೂ, ಬಟ್ ಆದರೆ ನಾನು ಇಡ್ಲಿ ಜೊತೆಗೆ ಮಾಡ್ಕೊತಾ ಇದ್ದೀನಿ. ರೆಗ್ಯುಲರಾಗಿ ಪಡ್ಡು ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ಪಡ್ಡುಗೆ ನಾರ್ಮಲಾಗಿ ಪಡ್ಡು ಮಾಡ್ತೇವೆ, ಅದ್ರ ಬದಲಾಗಿ ಇವತ್ತು ಇಡ್ಲಿ ಜೊತೆ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಒಳ್ಳೆಯದಾಗ್ತದೆ ಇದು ತಿನ್ನಲಿಕ್ಕೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇದು ಸೇಮ್ ರವೆ ಇಡ್ಲಿ ಥರನೇ ಇದು ಕೂಡ ಮಾಡ್ತಾ ಇರೋದು. ನಮ್ಮ ಹತ್ರ ದೋಸೆ ಹಿಟ್ಟಿಲ್ಲ, ಇಡ್ಲಿ ಹಿಟ್ಟಿಲ್ಲ ಅನ್ನೋರು ರವೆನ ಚೆನ್ನಾಗಿ ಹುರಿದುಬಿಟ್ಟು ಮೊಸರು ಮತ್ತು ಇದೆಲ್ಲ ಈಗ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಈಗ ನೋಡಿ ಕಲಸೆಲ್ಲ ಇಟ್ಟಾಯಿತು, ಈಗ ರೆಡಿಯಾಗಿದೆ ಇದು. ಇದನ್ನು ಇಡ್ಲಿ ಪಾತ್ರೆ ಪ್ಲೇಟ್ಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಉಜ್ಜಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಇಟ್ಕೋಬೇಕಲ್ಲ, ಇಲ್ಲಾಂದರೆ ತುಪ್ಪ ಕೂಡ ಹಚ್ಚಿ ಇಟ್ಕೋಬೋದು. ಇವಾಗ ನಾನು ಇಡ್ಲಿ ಇಟ್ಕೋತಾ ಇದ್ದೀನಿ, ನೋಡ್ಬೋದು. ಎಲ್ಲ ಅದಕ್ಕೂ ಹಾಕ್ಕೋತಾ ಇದ್ದೀನಿ ಒಂದೊಂದಾಗಿ ಇಡ್ಲಿಗೆ. ಇಡ್ಲಿ ಪ್ಲೇಟ್ಗೆ ಯಾವಾಗೂ ಎಣ್ಣೆ ಹಚ್ಕೊಳ್ಬೇಕು, ಇಲ್ಲ ತುಪ್ಪ ಏನಾದರೂ ಹಚ್ಕೋಬೇಕು. ಜಾಸ್ತಿ ಬೇಕಾಗಲ್ಲ, ಸುಮ್ಮನೆ ಸ್ಪ್ರೆಡ್ ಮಾಡಿಕೊಂಡ್ರೆ ತೆಗಿಯುವಾಗ ಈಸಿಯಾಗಿ ಬಂದ್ಬಿಡುತ್ತೆ ಇಡ್ಲಿ ಅಂತ. ಮಕ್ಕಳಿಗೆ ಒಂದೊಂದು ಸತಿ ಈ ಥರ ಮಾಡಿ ಕೊಡಿ, ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಯಾಕಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ಲ, ಹಂಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗ್ತದೆ. ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಮಕ್ಕಳಿಗೆ, ಡಯಟ್ ಮಾಡೋರಿಗೆ, ಶುಗರ್ ಪೇಷಂಟ್ಗಳಿಗೆ ಇದಕ್ಕೆ ನೀವು ಸಬ್ಬಕ್ಕಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೋಬೋದು. ಅಥವಾ ಪಾಲಕ್ ಸೊಪ್ಪು ಇರುತ್ತಲ್ಲ, ಅದನ್ನು ನೀಟಾಗಿ ಸಣ್ಣದಾಗಿ ಹಚ್ಚಿ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೋಬೋದು. ನಾನು ಸಬ್ಬಕ್ಕಿ ಸೊಪ್ಪು ಹಾಕಲಿಲ್ಲ ಇವತ್ತು. ಮಕ್ಕಳೆಲ್ಲ ಕೆಲವೊಂದು ಸತಿ ಸೊಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನಲ್ಲ ಅಂದ್ಬಿಟ್ಟು ಹಾಕಲಿಲ್ಲ. ಇಲ್ಲಾಂದರೆ ಹಾಕ್ತೇನೆ ನಾನು. ಚಿಕ್ಕದಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಅದರದ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಇಡ್ಲಿ ಎಲ್ಲ ಇಟ್ಕೊಂಡಾಯಿತು, ಪ್ಲೇಟ್ಗೆಲ್ಲ ಹಾಕ್ಕೊಂಡು ಪಾತ್ರೆಗೆ ಇಟ್ಕೊಂಡಿದ್ದೆ. ಈಗ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 20 ನಿಮಿಷ ಮೀಡಿಯಮ್ ಉರಿಲಿ ಬೇಯಿಸ್ಕೊತೀನಿ ನಾನು. ನೋಡಿದ್ರಲ್ಲ, ಇಡ್ಲಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಡ್ಲಿ. ಈಗ ನಿಮಗೆ ನಾರ್ಮಲ್ ನಾನು ದೋಸೆ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ, ನೀವು ರವೆಯಿಂದ ಕೂಡ ಮಾಡ್ಕೋಬೋದು. ಮತ್ತು ಇನ್ನೊಂದು ಸ್ವಲ್ಪ ಹಿಟ್ಟಿತ್ತಲ್ಲ, ಅದಕ್ಕೆ ಈ ಸತಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂಚೂರು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂಚೂರು ಜೀರಿಗೆ ಕೂಡ ಹಾಕ್ಕೋತೀನಿ. ಉದ್ದಿನಬೇಳೆನೂ 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚಿಟಪಟ ಅನ್ನೋ ತನಕ ಹುರ್ಕೊಳ್ಳೋಣ. ಸೇಮ್ ಥರ ಇಡ್ಲಿನೇ ಇದೂ, ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆದರೆ ಆ ಥರ ಮಾಡ್ಕೋಬೋದು. ನಾನು 2 ಥರ ಕೂಡ ತೋರಿಸಿದ್ದೀನಿ. ಒಂದೊಂದು ಸತಿ ಈ ಥರ ಮಾಡ್ಕೊಳ್ಬೋದು, ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು. ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಟಿರೋವಂಥ ಒಂದು ಮೆಣಸಿನ್ಕಾಯಿ, ಒಂದು 4-5 ರೆಂಬೆಯಷ್ಟು ಕರಿಬೇವು, ಸ್ವಲ್ಪ ಕರಿಬೇವು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಈಸಿಯಾಗಿ ತಿನ್ಬಿಡ್ತಾರೆ ಈ ಥರ ಮಾಡಿಕೊಟ್ರೆ ಅಂತ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಅಂದರೆ ನಾವು ಈಗ ಒಗ್ಗರಣೆ ಮಾಡ್ಕೊತೀವಲ್ಲ, ಸೇಮ್ ಅದೇ ಥರನೇ. ತುಂಬ ಜಾಸ್ತಿ ಉರಿಲಿ ಮಾಡೋಕ್ಕೆ ಹೋಗ್ಬೇಡಿ, ಮೀಡಿಯಮ್ ಉರಿಲಿ ಇಲ್ಲ ಸಣ್ಣ ಉರಿಲಿ ಮಾಡ್ಕೊಳ್ಳಿ. ಬೇಗ ಇದಾಗ್ಬಿಡುತ್ತೆ, ಕಪ್ಪಾಗಿಬಿಡುತ್ತೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ.
ಇದು ಈಗ ಒಗ್ಗರಣೆ ರೆಡಿ ಆಗಿದೆ. ಈಗ ನಾವು ಕಲಸಿಟ್ಕೊಂಡಂಥ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ನಾವು ಕಲಸಿಟ್ಕೊಂಡಿದ್ವಲ್ಲ ಅದು ಬೇರೆ ಇಡ್ಲಿ ಮಾಡಿ ರೆಡಿ ಆಯ್ತದು. ಇದು ಬೇರೆದು. ಈಗ ಮತ್ತೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿರೋದು, ಒಂದು ಕ್ಯಾರೆಟು ಹಚ್ಚಿಟ್ಕೊಂಡು, ಸ್ವಲ್ಪ ಕೊತ್ತಂಬರಿ ಹಚ್ಚಿಟ್ಕೊಂಡಿರೋದು, ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡಿರೋದನ್ನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು. ಪೂರ್ತಿಯಾಗಿ ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಸೇಮ್ ರವೆ ಇಡ್ಲಿ ಥರನೇ ಟೇಸ್ಟ್ ಬರುತ್ತೆ ಮತ್ತು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಎಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ. ನೋಡ್ಬೋದಲ್ವ ನೀವು. ಅದು ನಾನು ಆವಾಗಲೇ ಮಾಡಿದ್ದು ಬೇರೆ, ಇದು ಬೇರೆ. ಅಂದರೆ ಎರಡೂ ದೋಸೆ ಇಡ್ಲಿ ಹಿಟ್ಟೆಲ್ಲ ಒಂದೇ, ಬಟ್ ಮಾಡೋ ಮೆಥಡ್ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಸೇಮ್ ಟೇಸ್ಟೇ ಬರುತ್ತೆ. ಸ್ವಲ್ಪ ಇದು ಒಗ್ಗರಣೆ ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮತ್ತೆ ನಾನು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಕಾಯಲಿಕ್ಕೆ. ಈಗ ಮತ್ತೆ ಇಡ್ಲಿ ಪ್ಲೇಟ್ಸ್ಗೆಲ್ಲನೂ ಎಣ್ಣೆ ಹಚ್ಕೊಂಡಿದ್ದೀನಿ ಇಡ್ಲಿ ಹಾಕಲಿಕ್ಕೆ. ಈಗ ಇಡ್ಲಿ ಇಟ್ಕೊಳ್ಳೋಣ. ಇದನ್ನೇ ನೀವು ಪಡ್ಡು ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಎಲ್ಲ ಸ್ವಲ್ಪ ಒಗ್ಗರಣೆ ಮಾಡಿ ಹಾಕ್ಕೊಳ್ಳಿ, ಆಗ ಟೇಸ್ಟ್ ಒಂದು ಸ್ವಲ್ಪ ಚೇಂಜಸ್ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಬೇಕಿದ್ದರೆ ಇಂಗು ಕೂಡ ಹಾಕ್ಕೋಬೋದು ಸ್ವಲ್ಪ ಒಗ್ಗರಣೆಗೆ. ಮಕ್ಕಳ ಆರೋಗ್ಯಕ್ಕೆ ಈರುಳ್ಳಿ ತುಂಬ ಒಳ್ಳೆಯದಾಗ್ತದೆ. ಈಗ ಎಲ್ಲ ಮಳೆ ಶುರು ಆಯ್ತಲ್ಲ, ಕೆಮ್ಮು ಕಫ ಎಲ್ಲ ಬರುತ್ತೆ. ಕಫ ಬೇಗನೆ ಕರಗೋದಕ್ಕೆ ಹಸಿ ಈರುಳ್ಳಿ ಎಲ್ಲ ತುಂಬ ಯೂಸ್ ಆಗುತ್ತೆ. ನೀವು ಮಜ್ಜಿಗೆ ಮಾಡಬೇಕಿದ್ರೆ ಹಸಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿ ಮಸಾಲೆ ಮಜ್ಜಿಗೆ ಆ ಥರ ಎಲ್ಲ ಮಾಡಿಕೊಡಿ ಮಕ್ಕಳಿಗೆ. ಆಗ ನೆಗಡಿ ಕಫ ಏನಿದ್ರೂ ಕಡಿಮೆ ಆಗುತ್ತೆ. ಕಫ ಅನ್ನೋದು ಈರುಳ್ಳಿ ತಿನ್ನೋದ್ರಿಂದ, ಹಸಿ ಈರುಳ್ಳಿ ತಿನ್ನೋದ್ರಿಂದ ಕಫ ಅನ್ನೋದು ಕರಗಿಬಿಡುತ್ತೆ. ನಾರ್ಮಲಾಗಿ ನಿಮ್ಮ ಮಕ್ಕಳು ಹಸಿ ಈರುಳ್ಳಿ ತಿಂತಾರೆ ಅಂದರೆ ಆ ಥರ ಕೊಡಿ. ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಮಜ್ಜಿಗೆ ಆ ಥರ ಮಾಡಿ ಅದರಲ್ಲಿ ಕೊಡ್ಬೋದು. ಈ ಥರ ಎಲ್ಲ ಮಾಡಿ ಕೊಡೋದ್ರಿಂದ ಅವರು ತರಕಾರಿನೂ ತಿಂತಾರೆ, ಆರೋಗ್ಯವಾಗಿಯೂ ಇರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಯಾವಾಗಲಾದ್ರೂ ನೀವು ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಮತ್ತೆ ನೀವೇ ಮಾಡ್ಕೊಳ್ತೀರಾ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ, ಈಗ ಇಡ್ಲಿ ಎಲ್ಲ ಇಟ್ಕೊಂಡಾಯಿತು. ಇದನ್ನ ಈಗ ಬೇಯಿಸ್ಕೊಳ್ಳೋಣ. ನಾರ್ಮಲಾಗಿ ನೀವು ಇಡ್ಲಿ ಯಾವ ಥರ ಬೇಯಿಸ್ಕೊತೀರ ಆ ಟೈಮಿಂಗ್ಸಲ್ಲೇ ಬೇಯಿಸ್ಕೊಳ್ಳಿ. ನಾನು ಉರಿ ಜಾಸ್ತಿ ಇಡೋದಿಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊತೀನಿ. ಈಗ ಹೆಂಚಿಟ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಕಿತ್ತು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಮಿಕ್ಕಿತ್ತು. ನಾನು ಇದರಲ್ಲೇ ದೋಸೆ ಎಲ್ಲ ಮಾಡ್ಕೊತೀನಿ. ನಾನು ಸಪ್ರೇಟ್ ಏನು ರುಬ್ಬಲ್ಲ ಅಂತ ಹೇಳ್ತಿರ್ತೀನಿ, ಒಟ್ಟಿಗೆ ರುಬ್ಕೋತೀನಿ ಸತಿನೂ. ಆ ದೋಸೆಗೆ ಒಂದು ಸ್ವಲ್ಪ ನೀರು ಥರ ರುಬ್ಕೋತೀನಿ. ಇದಕ್ಕೆ ಇಡ್ಲಿಗೆ ಮಾತ್ರ ಚೂರು ಗಟ್ಟಿಗೆ ರುಬ್ಕೋತೀನಿ. ಎರಡು ಬೇರೆ ಬೇರೆ ಪಾತ್ರೆಗೆ ರುಬ್ಕೊಂಡು ಬೇರೆ ಬೇರೆ ಪಾತ್ರೆಗೆ ಹಾಕ್ಕೊಂಡಿರ್ತೀನಿ. ಸೊ ಅಕಸ್ಮಾತ್ ನಮಗೆ ಇಡ್ಲಿ ಮಾಡೋ ಟೈಮಲ್ಲಿ ನನ್ನ ಮಕ್ಕಳು ಇದ್ಕೊಂಡು ನನಗೆ ಇಡ್ಲಿ ಬೇಡಮ್ಮ ದೋಸೆ ಬೇಕು ಅಂತಂದರೆ ಅದೇ ಹಿಟ್ಟಿನಲ್ಲೇ ನಾನು ಸ್ವಲ್ಪ ನೀರು ಹಾಕಿ ದೋಸೆನ ಕೊಡ್ತೀನಿ. ಸೊ ಹಾಗಾಗಿ ನನಗೆ ಎರಡಕ್ಕೂ ಬೇರೆ ಬೇರೆ ಎಲ್ಲ ಮಾಡಿಕೊಂಡು, ಕೆಲವರೆಲ್ಲ ಬೇರೆ ನೆನೆಸಿ ಬೇರೆ ರುಬ್ಬಿ ಆ ಥರ ಮಾಡ್ತಾರೆ. ಆ ಥರ ಎಲ್ಲ ಮಾಡೋದಿಲ್ಲ ನಾನು. ಆದರೆ ಇಡ್ಲಿ ದೋಸೆ ಯಾವುದೇ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನಾನೀಗ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ತಿನ್ನೋದ್ರಿಂದ ದಪ್ಪ ಆಗೋದಿಲ್ಲ, ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಾಗುತ್ತೆ. ಮತ್ತು ಸಣ್ಣ ಆಗೋರು ಎಣ್ಣೆ ಬದಲಾಗಿ ತುಪ್ಪ ತಿನ್ನಿ ಆದಷ್ಟು. ತುಪ್ಪ ಕೆಲವ್ರು ತಿನ್ನಲ್ಲ, ಬೆಣ್ಣೆ ತಿಂತೀನಿ ಅನ್ನೋರು ಬೆಣ್ಣೆನೂ ತಿನ್ಬೋದು. ಎಣ್ಣೆಗಿಂತ ಬೆಸ್ಟ್ ಅಂದರೆ ತುಪ್ಪನೇ. ದಪ್ಪ ಆಗಲ್ಲ ಇದರಲ್ಲಿ. ಕೆಲವರೆಲ್ಲ ದಪ್ಪ ಆಗಿಬಿಡ್ತೀನಿ ಅಂತ ಸುಮಾರು ಜನ ತಿನ್ನಲ್ಲ. ಸ್ಟಾರ್ಟಿಂಗ್ ನಾನು ತಿಂತಿರ್ಲಿಲ್ಲ, ಸುಮಾರು ವರ್ಷಗಳು ತಿಂದೇ ಇಲ್ಲ ನಾನು, ತುಪ್ಪ ಜಾಸ್ತಿ ತಿಂತಾನೇ ಇರಲಿಲ್ಲ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡು ಇಲ್ಲ ತುಪ್ಪ ತಿಂದರೆ ಏನೂ ದಪ್ಪ ಆಗೋದಿಲ್ಲ, ತಿನ್ನು ಅಂತ ಹೇಳಿದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ ತುಪ್ಪ ತಿನ್ನಲಿಕ್ಕೆ. ದೋಸೆ ನೋಡಿದ್ರಲ್ಲ, ಚೆನ್ನಾಗಿ ಬಂದಿದೆ. ಸ್ವಲ್ಪ ಸಾಫ್ಟ್ನೆಸ್ ಕಮ್ಮಿ ಆಗಿದೆ. ಈರುಳ್ಳಿ ಎಲ್ಲ ಹಾಕ್ಕೊಂಡಿರೋದಕ್ಕೆ ಈ ಥರ ಅನ್ನಿಸ್ತಿದೆ. ಬಟ್ ಆದರೆ ನಾರ್ಮಲ್ ಹಿಟ್ಟಿನಿಂದ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟು, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಉದ್ದಿನಬೇಳೆ,
ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ, ಇಡ್ಲಿ ಕೂಡ ರೆಡಿ ಆಯಿತು. ಈ ಕಡೆ ಹೇಗೆ ಅನಿಸುತ್ತೆ ಅಂತ ಈ ವಿಡಿಯೋನ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಅಂದ್ಕೊಂಡಿದ್ದೀನಿ. ನೀವು ಇದೇ ಥರ ಆರೋಗ್ಯವಾಗಿ ಮಾಡ್ಕೊಂಡು ತಿನ್ನಿ ಅಂತ ಎಲ್ಲರಿಗೂ ಗೈಡ್ ಮಾಡ್ತೀನಿ. ಇವತ್ತು ಚಿಕನ್ ಸಾಂಬಾರಿತ್ತು, ಅದ್ರ ಜೊತೆಗೆ ಸರ್ವ್ ಮಾಡಿಕೊಂಡೆ ನಾನು. ಸಂಡೇ ಅಲ್ವಾ, ಸೊ ಹಂಗಾಗಿ ಚಿಕನ್ ಸಾಂಬಾರು ಕಂಪಲ್ಸರಿ ಇರಬೇಕು. ಮಕ್ಕಳೆಲ್ಲ ಕೇಳ್ತಾರಲ್ವ, ಅಮ್ಮ ಇವತ್ತು ಯಾಕೆ ಚಿಕನ್ ಮಾಡಿಲ್ಲ ಅಮ್ಮ ಅಂತ ಕೇಳ್ತಾರೆ. ಸೊ ಸಂಡೇ ಅಂದರೆ ಸ್ವಲ್ಪ ನಾನ್ ವೆಜ್ ಇರಲೇಬೇಕು ಕಂಪಲ್ಸರಿ. ಅದು ಇಲ್ಲಾಂದರೆ ಸಮಾಧಾನ ಆಗೋದಿಲ್ಲ ನಮಗೆ.